ಹುಣಸೂರಿನ ಡಿಆರ್ಎಂಒ ಆಸ್ಪತ್ರೆಗೆ ಹುಣಸೂರಿನ ಜನಪ್ರಿಯ ಶಾಸಕರಾದ ಜಿಡಿ ಹರೀಶ್ ಗೌಡರು ಭೇಟಿ ನೀಡಿದರು. ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿಯ ನವೀನ್ ಎಂಬ ಯುವಕ ಒಂದು ವಾರದ ಹಿಂದೆ ದ್ವಿಚಕ್ರ ವಾಹನದಲ್ಲಿ ತಮ್ಮ ಊರಿಗೆ ಹೋಗುವಾಗ ಜಟ್ಟಿಹುಂಡಿ ಕ್ರಾಸ್ನಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ತಲೆಗೆ ಕೈ ಕಾಲಿಗೆ ತೀವ್ರವಾದ ಪೆಟ್ಟು ಬಿದ್ದು ಕೋಮಾವಸ್ಥೆಯಲ್ಲಿ ಒಂಟಿಕೊಪ್ಪಲಿನ ಡಿಆರ್ಎಂಒ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ರೋಗಿಯ ಗಂಭೀರತೆಯನ್ನು ಅರಿತ ಹರೀಶ್ ಗೌಡರು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ವೆಚ್ಚವನ್ನ ಭರಿಸುವುದಾಗಿ ಭರವಸೆ ನೀಡಿದರು. ಮಾನವೀಯತೆಗೆ ಬೆಲೆ ಕೊಡುತ್ತಿರುವ ಹರೀಶ್ ಗೌಡರು ತಮ್ಮದಲ್ಲದ ಕ್ಷೇತ್ರದ ಜನಗಳು ಅದೇ ಆಸ್ಪತ್ರೆಯಲ್ಲಿ ಗೋಳಾಡುತ್ತಿರುವುದನ್ನು ಕಂಡು ಅವರ ಕಷ್ಟವನ್ನ ಆಲಿಸಿ ಅವರಿಗೆ ಸಹಾಯ ಮಾಡಿದರು. ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಹರೀಶ್ ಗೌಡರ ಹೃದಯ ಶ್ರೀಮಂತಿಕೆಗೆ ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹರೀಶ್ ಗೌಡರೊಂದಿಗೆ ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜು, ಸೋನಳ್ಳಿ ಕುಮಾರ್, ಮಂಜು, ಎಸ್ವಿ ಗಜೇಂದ್ರ ಜೊತೆಗಿದ್ದರು. CRG ನ್ಯೂಸ್, ಮೈಸೂರು.